ಗೆ ಸ್ವಾಗತ. ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ತುಂಬಾ ಸಖತ್ತಾಗಿ ಮೂಡಿ ಬರಲಿರುವಂಥ ಸಂಚಿಕೆ ಇದಾಗಿದೆ ಅಂತ ಹೇಳ್ಬೋದು. ಈ ಕಡೆ ಮನೋಜ ಬಂಡವಾಳನ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಛಾಯಾನೇ ಮನೋಜ ಇರೋ ಜಾಗಕ್ಕೆ ಬರ್ತಾರೆ. ಬಂದುಬಿಟ್ಟು ನಾನು ಇವ್ಗೆ 30 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಇಲ್ಲಿದೆ ನೋಡಿ ನಾನು ಇವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋ ದುಡ್ಡು ಅಂತ ಹೇಳಿ ತೋರಿಸ್ತಾಳೆ ಲೆಟ್ರನ್ನ. ಅದನ್ನು ನೋಡಿದಂಥ ಮನೆ ಮಂದಿಯೆಲ್ಲ ಶಾಕಾಗಿ ರೋಹಿಣಿ ದುಡ್ಡು ತೊಗೊಂಡು ಮನೆ ಮಂದಿಗೆಲ್ಲ ಮೋಸ ಮಾಡಿ ಬಿಸ್ನೆಸ್ ಮಾಡಿರೋದೆಲ್ಲ ಗೊತ್ತಾಗಿ ಶಾಂತಿಗೆ ಕೋಪ ಹೆಚ್ಚಾಗಿ ಅವಳನ್ನು ಬೆಲ್ಟ್ ತೊಗೊಂಡು ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಮನೆ ಹಾಳಿ ನಮ್ಮ ಮನೇನ ಮುರಿದೆಯಾ, ನಿನ್ನಿಂದ ಇಷ್ಟೆಲ್ಲ ಆಗಿದೆಯಾ, ದುಡ್ಡು ಸಿಕ್ಕರು ಅದನ್ನು ಬಚ್ಚಿಟ್ಟು ಗಂಡ ಹೆಂಡತಿ ಸೇರಿ ನಮ್ಮ ಮನೇನ ಮುರಿತಿ ಮಾಡ್ಕೊಂಡಿದ್ಯಾ, ನನ್ನ ಮಗನ ತಲೆ ಕೆಡಿಸಿ ದುಡ್ಡನ್ನು ಹೊಡಿಬೇಕಂತ ಮಾಡ್ಕೊಂಡಿದ್ಯಾ, ಏನೇ ನಿಮ್ಮದು ಡ್ರಾಮಾ ಅಂತ ಕೂಗಾಡ್ತಿರ್ತಾಳೆ, ಚೀರಾಡ್ತಿರ್ತಾಳೆ. ರೋಹಿಣಿ ಹೊಡ್ತಿರ್ತಾರೆ. ಅತ್ತೆ ಬಿಡಿ ಅತ್ತೆ, ನಾನೇನು ತಪ್ಪು ಮಾಡಿಲ್ಲ, ಬಿಡಿ ಅತ್ತೆ ನನ್ನ ಅಂತ ರೋಹಿಣಿ ಗೋಳಾಡ್ತಿರ್ತಾಳೆ. ಆ ಗೋಳನ್ನು ಕೂಡ ಕೇಳೋ ಅಷ್ಟು ಪುರ್ಸೊತ್ತು ಯಾರಿಗೂ ಇರೋಲ್ಲ, ಯಾಕಂದರೆ ಎಲ್ರಿಗೂ ಕೋಪ ಬಂದುಬಿಟ್ಟಿರುತ್ತೆ. ಶಾಂತಿ ಏನೇ ಮಾಡಿದ್ರು ಸುಮ್ಮನೆ ಇರ್ತಾರೆ. ಆದರೆ ಮೀನಾ ಒಂದು ಹೆಣ್ಣು, ತಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ಶಿಕ್ಷೆ ಕೊಡೋದು ಅವಳ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ತುಂಬ ರೋಷವಾಗಿ ಮಾತಾಡ್ತಾ, ಅತ್ತೆ ಇನ್ನು ಒಂದೇ ಒಂದು ಸತ ನೀವು ರೋಹಿಣಿ ಅವ್ರಿಗೆ ಹೊಡೆದ್ರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ, ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದೇ ಇಲ್ಲ, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅತ್ತೆ ಅಂತ ಜೋರಾಗಿ ಕಿರ್ಚ್ತಾಳೆ. ಕೈ ಹಿಡಿತಾಳೆ, ಅವಳು ಹೊಡಿತಿರುವಂಥ ಕೈನ ಹಿಡಿತಾಳೆ. ತುಂಬ ಕೋಪ ಮಾಡಿಕೊಂಡು ಇನ್ನೂ ಜೋರಾಗಿ ಕಿರ್ಚಿರ್ತಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಪ್ರೊಮೋ ಎಂಡ್ ಆಗುತ್ತೆ. ಸೋಮವಾರ ಸಂಚಿಕೆಯಲ್ಲಿ ಇನ್ನೂ ಸುಂದರವಾಗಿ ಮೂಡಿ ಬರಲಿ ಅಂತ ಆಸೆ ಸೀರಿಯಲ್ ಇವತ್ತಿನ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.